ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಕ್ಯಾಬ್ ಬುಕ್ ಮಾಡುವಾಗ ಹೆಚ್ಚುವರಿ ಹಣ ಕೊಟ್ಟರೆ ಮಾತ್ರ ಗಾಡಿ ಬೇಗ ಸಿಗುತ್ತೆ ಎನ್ನುವಂತ ಸಂದೇಶ ನೋಡಿ ಕಿರಿಕಿರಿ ಅನುಭವಿಸ್ತಾ ಇದ್ದಂತ ಜನರಿಗೆ ಈಗ ಕೇಂದ್ರ ಸರ್ಕಾರ ದೊಡ್ಡ ರಿಲೀಫ್ ನೀಡಿದೆ. ಓಲಾ ಊಬರ್ನಂತಹ ಪ್ರಯಾಣಿಕ ಸಾರಿಗೆ ಸಂಸ್ಥೆಗಳು ಪ್ರಯಾಣ ಆರಂಭವಾಗುವ ಮುನ್ನವೇ ಹೆಚ್ಚುವರಿ ಹಣ ಕೇಳುವಂತಹ ಆಯ್ಕೆ ಏನಿತ್ತು ಅದನ್ನು ತಕ್ಷಣವೇ ತೆಗೆದುಹಾಕುವಂತೆ ಸಾರಿಗೆ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಇದರ ಅಸಲಿ ಕತೆ ಏನು, ಸರ್ಕಾರ ಕೈಗೊಂಡಿರುವಂತಹ ನಿರ್ಧಾರಗಳೇನು, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಾಸಗಿ ವಾಹನಗಳನ್ನು ಕಾಯ್ದಿರಿಸುವಾಗ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಮುಂಗಡ ಟಿಪ್ಸ್ ಅಥವಾ ಹೆಚ್ಚುವರಿ ಸೇವೆ ಆಯ್ಕೆ ಮಾಡಿ ಅಥವಾ ಪ್ರಯಾಣ ಬೇಗ ಖಚಿತ ಆಗೋದಕ್ಕೆ ಹೆಚ್ಚುವರಿ ಹಣ ನೀಡಿ ಅನ್ನುವಂಥ ಸಂದೇಶಗಳು ಕಾಣಿಸ್ತಾ ಇತ್ತು. ನೀವು ಅದನ್ನು ಗಮನಿಸಿರ್ತೀರಾ. ಹೆಚ್ಚುವರಿ ಹಣ ಕೊಟ್ಟರೆ ಮಾತ್ರ ಚಾಲಕರು ಬಾಡಿಗೆಯನ್ನು ಒಪ್ಪಿಕೊಳ್ತಾರೆ, ಇಲ್ಲಾಂದ್ರೆ ಗಾಡಿ ಸಿಗುವಂಥದ್ದು ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ ಅನ್ನುವಂಥ ವಾತಾವರಣ ಈ ಕಂಪನಿಗಳು ನಿರ್ಮಾಣ ಮಾಡಿದ್ವು. ಈ ರೀತಿಯ ದಾರಿ ತಪ್ಪಿಸುವ ಮತ್ತು ಜನರನ್ನ ಶೋಷಣೆ ಮಾಡುವಂತಹ ಪದ್ಧತಿಯ ವಿರುದ್ಧ ತೀವ್ರ ದೂರುಗಳು ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಈಗ ಕಂಪನಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಕೇಂದ್ರ ಸಚಿವಾಲಯದ ನೂತನ ನಿರ್ದೇಶನದಂತೆ ನೂತನ ಸಾರಿಗೆ ಮಾರ್ಗಸೂಚಿಗಳಿಗೆ ಬದ್ಧವಾಗಿರದಂತಹ ಯಾವುದೇ ಮುಂಗಡ ಹಣ ಕೇಳುವಂತಹ ಫೀಚರ್ಗಳನ್ನ ಅಪ್ಲಿಕೇಶನ್ಗಳಿಂದ ತಕ್ಷಣವೇ ತೆಗೆದುಹಾಕಬೇಕಂತ ಸರ್ಕಾರ ಆರ್ಡರ್ ಮಾಡಿದೆ. ಹೆಚ್ಚುವರಿ ಹಣ ಪಾವತಿ ಮಾಡೋದ್ರಿಂದ ಪ್ರಯಾಣ ಬೇಗ ಸಿಗುತ್ತೆ, ಕಾಯುವಂತಹ ಸಮಯ ಕಡಿಮೆ ಆಗುತ್ತೆ ಅಥವಾ ಉತ್ತಮ ಸೇವೆ ಸಿಗುತ್ತೆ ಅನ್ನುವಂತಹ ಕಲ್ಪನೆಯನ್ನ ಹುಟ್ಟು ಹಾಕ್ತಾ ಇದ್ವು ಈ ಕ್ಯಾಬ್ಗಳು ಜನರ ಮನಸ್ಸಿನಲ್ಲಿ. ಈ ರೀತಿ ಮಾಡಬಾರ್ದು ಅಂತ ಸರ್ಕಾರ ಹೇಳಿದೆ. ಜನರು ಚಾಲಕರಿಗೆ ಬಹುಮಾನ ಅಥವಾ ಟಿಪ್ಸ್ ಅನ್ನ ನೀಡೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿಲ್ಲ. ಅಂದ್ರೆ ನೀವು ರೇಡ್ ಮೇಲೆ ಯಾವುದೇ ರೀತಿ ಹೆಚ್ಚುವರಿ ಹಣ ಕೊಡಬೇಡಿ ಅಂತ ಸಂಪೂರ್ಣ ನಿಷೇಧ ಮಾಡಿಲ್ಲ. ಬದಲಾಗಿ ಮುಂಗಡವಾಗಿ ಅಂದ್ರೆ ಕ್ಯಾಬ್ ಬುಕ್ ಮಾಡೋದಕ್ಕೆ ಮುಂಚಿತವಾಗಿ ಕೊಡಬೇಡಿ ಅಂತ ಸರ್ಕಾರ ಹೇಳಿದೆ. ಪ್ರಯಾಣ ಸಂಪೂರ್ಣವಾಗಿ ಮುಗ್ದಾದ್ಮೇಲೆ ನಿಮ್ಗೆ ಆ ಪ್ರಯಾಣ ಖುಷಿ ಕೊಟ್ಟಿದೆ, ನಿಮ್ ಕ್ಯಾಬ್ ಡ್ರೈವರ್ ಸೇಫ್ಟಿಯಾಗಿ ನಿಮ್ಮನ್ನ ಆ ಪ್ಲೇಸ್ಗೆ ರೀಚ್ ಮಾಡಿಸಿದ್ದಾರೆ ಅನ್ನುವಂತಹ ತೃಪ್ತಿ ನಿಮಗೆ ಇದ್ರೆ ಸ್ವಯಂ ಪ್ರೇರಿತವಾಗಿ ಹಣ ನೀಡುವಂತಹ ಆಯ್ಕೆಯನ್ನ ಕೊನೆಯದಾಗಿ ತೋರಿಸಬೇಕು ಅನ್ನುವಂಥದ್ದನ್ನ ಈ ನಿಯಮ ಸ್ಪಷ್ಟಪಡಿಸಿದೆ. ಇಷ್ಟೇ ಅಲ್ಲದೆ ಪ್ರಯಾಣಿಕರು ಕೊಡುವಂತಹ ಈ ಹೆಚ್ಚುವರಿ ಹಣದ ಮೇಲೆ ಸಂಸ್ಥೆಗಳು ಕೂಡ ಕಟ್ ಮಾಡಿಕೊಂಡು ನಮ್ಗೆ ಕೊಡ್ತಾರೆ ಅನ್ನುವಂಥ ದೂರನ್ನು ಕೂಡ ಹೇಳ್ತಾ ಇದ್ರು ಚಾಲಕರು. ಆ ಸಂಸ್ಥೆಗಳಿಗೆ ಕೂಡ ಸರ್ಕಾರ ಖಡಕ್ ಸೂಚನೆ ಕೊಟ್ಟಿದೆ. ಯಾವುದೇ ರೀತಿ ಈ ಹೆಚ್ಚುವರಿ ಶುಲ್ಕ ಕೊಡ್ತಾರಲ್ಲ ಅದರಲ್ಲೂ ಕೂಡ ಯಾವುದೇ ರೀತಿ ಕಮಿಷನ್ ಅಥವಾ ಒಂದು ಪಾಲನ್ನ ಕಡಿಮೆ ಮಾಡುವಂಥದ್ದು ತಗೊಳ್ಳುವಂಥದ್ದನ್ನ ಮಾಡಬಾರ್ದು. ಗ್ರಾಹಕರು ಟಿಪ್ಸ್ ಅಂತ ಏನು ನೀಡ್ತಾರೆ ಆ ಡ್ರೈವರ್ಗಳಿಗೆ ಅದು ಪೂರ್ತಿ ಅಮೌಂಟ್ ನೇರವಾಗಿ ಚಾಲಕರಿಗೆ ಕೊಡಬೇಕು ಅಂತ ಸರ್ಕಾರ ಹೇಳಿದೆ. ಈ ಹಿಂದೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಕೂಡ ಇಂತಹ ತಂತ್ರಗಳನ್ನು ತಡೆಯೋದಕ್ಕೆ ಸೂಚನೆಯನ್ನು ನೀಡಿತು. ಈಗ ಸಾರಿಗೆ ಸಚಿವಾಲಯವು ಪ್ರತಿಯೊಂದು ಕಂಪನಿಯ ಅಪ್ಲಿಕೇಶನ್ ಅನ್ನ ಪರಿಶೀಲನೆ ನಡೆಸಿ ಜನರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯಾ ಅಂತ ಪರಿಶೀಲನೆ ನಡೆಸ್ತಾ ಇದೆ. ಉಲ್ಲಂಘನೆಯಾಗದಂತೆ ನಿಯಮಗಳನ್ನು ಶಿಸ್ತಿನಿಂದ ಜಾರಿಗೆ ತರೋದಕ್ಕೆ ಖಡಕ್ ಸೂಚನೆಯನ್ನು ನೀಡಿದೆ. ಒಟ್ಟಾರೆ ವಾಹನಗಳು ಸಿಗದೆ ಪರದಾಡ್ತಾ ಇರುವಂತಹ ತುರ್ತು ಸಂದರ್ಭಗಳನ್ನ ಬಂಡವಾಳ ಮಾಡಿಕೊಂಡು ಜನರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇದ್ದ ಖಾಸಗಿ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಈಗ ಸೂಕ್ತ ಕಟ್ಟುಪಾಡು ಹಾಕಿದೆ. ಪ್ರಯಾಣ ಮುಗಿದ ಮೇಲೆ ಜನರು ತಮ್ಮ ಖುಷಿಯಿಂದ ಕೊಡುವಂತಹ ಹಣ ಚಾಲಕರಿಗೆ ತಲುಪಬೇಕೇ ವಿನಃ ಪ್ರಯಾಣ ಪಡೆಯೋದಕ್ಕೆ ಮುಂಚೆ ಅಂದ್ರೆ ಲಂಚ ಕೊಡುವಂತಹ ರೂಪದಲ್ಲಿ ಹಣ ಕೊಡುವಂತಹ ಪರಿಸ್ಥಿತಿ ಇನ್ನು ಮುಂದೆ ಇರೋದಿಲ್ಲ. ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಜನರ ಹಿತರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ಹೆಜ್ಜೆಯಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.